ರಾಜಲಕ್ಷ್ಮಿಗ್ ಮದ್ವೆ ಮಾಡಿರೋ ಸಂತೋಷ ಅರ್ಧ ಗಂಟೆನೂ ಇರಕ್ ಬಿಡದೆ ಇಂಥ ಪರಿಸ್ಥಿತಿ ತಂದಿಟ್ಟಿದ್ದಾಳೆ ಆದ್ಯ. ನಮ್ಮನೆಗ್ ಬಂದು ಸೇರ್ಕೊಂಡಿದ್ದ ಆ ಆದ್ಯ ನಮ್ಮನ್ನೇ ಹೀಗ್ ಭಾಗ ಮಾಡಿ ಬೀದಿಗೆ ತಳ್ತಾಳೆ ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿಲ್ಲ ರಾಜು. ನೋವು ಪಡಬೇಡಮ್ಮ. ಹಾಗೆ ಈ ವಿಷಯ ರಾಜಲಕ್ಷ್ಮಿ ಗೊತ್ತಾಗಬಾರ್ದು. ಸಂತೋಷದಿಂದ ಅತ್ತೆ ಮನೇಲಿ ಕಾಲಿಟ್ಟಿರೋ ಅವಳಿಗೆ ತವ್ರ ಮನೆ ಕಷ್ಟ ಅವಳಿಗೆ ಭಾರ ಆಗ್ಬಾರ್ದು. ಮುಂದುವರಿಸಿ. ಶೌರ್ಯ ಸರ್, ಎಲ್ಲಿ ಹೊಟ್ಟೋದ್ರು ಇವರು? ಶೌರ್ಯ ಸರ್, ಕಾಫಿ ಕೇಳಿದ್ರಿ ಅಲ್ವಾ, ಬನ್ನಿ. ಶೌರ್ಯ ಸರ್, ಶೌರ್ಯ ಸರ್, ಅದೇನು ಚಿಲ್ಕ ಹಾಕ್ತಿದ್ದೀರಾ? ನೀನ್ ರೂಮಿಗೆ ಬಂದಾಯ್ತಲ್ಲ ರಾಜಿ. ರೂಮಿಗೆ ಬಂದ್ರೆ ಚಿಲ್ಕ ಯಾಕೆ ಹಾಕ್ತಿದ್ದೀರಾ? ತಗೊಳ್ಳಿ ಕಾಫಿ. ಬಾ. ಅಯ್ಯೋ ರಾಜಿ, ಅಯ್ಯೋ ಈ ಕಾಫಿ ಯಾರಿಗ್ ಬೇಕು? ಕಾಫಿ ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಅಂದ್ರೆ ರಾಜಿ, ನನ್ಗೆ ನಿನ್ ಮುತ್ಬೇಕು ಅಂತ ನಂಗೆ ಅನ್ನಿಸ್ತು. ಏನು? ಕಿಸ್ ಕಿಸ್, ಕೆ ಫಾರ್ ಕಿಸ್. ಅದಕ್ಕೆ ಮುತ್ಬೇಕು ಅಂತ ಧೈರ್ಯದಿಂದ ಕೇಳೋಕಾಗ್ದೆ ಕಾಫಿ ಅಂತ ಕೇಳಿದೆ ನಾನು. ರಾಜಿ, ನೆನ್ಪಿಟ್ಕೋ, ಇನ್ಮೇಲೆ ನನಗೆ ಯಾವಾಗ್ಲೇ ಮುತ್ಬೇಕು ಅಂದ್ರು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಸಿ ಫಾರ್ ಕಾಫಿ ಅಂತೀನಿ. ನೀನು ಕೆ ಫಾರ್ ಕಿಸ್ ಅಂತ ಓಡ್ಕೊಂಡು ನನ್ನ ಹತ್ರ ಬರ್ಬೇಕು, ಓಕೆನಾ? ಹೋಗಿ ಸರ್, ನೀವಂತೂ ಏನೇನೋ ಮಾತಾಡ್ತಾ ಇದ್ದೀರಾ. ಅಯ್ಯೋ ನಾನಾ? ರಾಜಿ, ಇವಾಗ ನೀನ್ ನನ್ನ ಹೆಂಡ್ತಿ. ಮದ್ವೆ ಆದ್ಮೇಲೆ ಮುತ್ ಕೇಳೋದು ಗಂಡಾಗಿ ನನ್ನ ಫಸ್ಟ್ ರೈಟ್. ನೀನ್ ಇದನ್ ಕೂಡ ಸೆನ್ಸರ್ ಮಾಡೋ ತರ ಇದೀಯ. ಸರಿ ಆಯ್ತು, ಒಂದ್ ಮುತ್ ಕೊಡು. ನಾನ್ ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ಸರಿ ಸರಿ, ಕೊಡಲ್ಲ ಅಲ್ವಾ? ಕೊಡಲ್ಲ. ಹಾಗಾದ್ರೆ ನಾನೇ ಕೊಡ್ತೀನಿ. ನಾನು ಕಿರ್ಚ್ಬಿಡ್ತೀನಿ. ಕಿರಿಸ್ತೀಯಾ? ನಿನಗೆ ರಾತ್ರಿ ಇದೆ ಇರು. ರಾತ್ರಿ ಏನ್ ಮಾಡ್ತೀರಾ? ಇವತ್ ರಾತ್ರಿ ನಮ್ಮ ಫಸ್ಟ್ ನೈಟ್ ಅಲ್ವಾ? ಅದನ್ನ ಯಾರು ಹೇಳಿದ್ರು? ಫಸ್ಟ್ ನೈಟ್ಗೆ ಮುಹೂರ್ತ ಇಡ್ಬೇಕು ಅಂತ ಅಪ್ಪ ಪುರೋಹಿತರ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ಶೌರ್ಯ, ಪುರೋಹಿತರು ಬಂದಿದ್ದಾರೆ, ಬೇಗ ಬಾ. ಅಪ್ಪ ಬರ್ತಾ ಇದ್ದೀನಪ್ಪ. ಹೋಗಿ.
ಏನ್ರಿ ಕಾಫಿ? ಆಗ್ಲಿ ಪುರೋಹಿತ್ರೆ. ಪುರೋಹಿತ್ರೆ, ಕಾಫಿ ತಗೊಳ್ಳಿ. ಇದೇನಿದು? ನನ್ನ ಪಂಚಾಂಗನ ಇಲ್ಲೇ ಇಟ್ಟಿದ್ನಲ್ಲ. ಇಲ್ಲಿಟ್ಟಿದ್ರೆ ಇಲ್ಲೇ ಇರ್ತಾ ಇತ್ತಲ್ವಾ ಪುರೋಹಿತ್ರೆ? ನಾನು ಇಲ್ಲೇ ಇಟ್ಟಿದ್ದೆ, ಈಗ ಕಾಣಿಸ್ತಾ ಇಲ್ವಲ್ಲಮ್ಮ. ಇಲ್ಲಿಲ್ಲ ಅಂದ್ರೆ ಇಲ್ಲಿಗೆ ತರ್ಲೇ ಇಲ್ವೇನೋ? ಇಲ್ಲೇ ಇಟ್ಟಿದ್ನಮ್ಮ. ಈಗ ನೋಡಿದ್ರೆ ಪಂಚಾಂಗ ವೀಕ್ಲಿ ಆಗ್ಬಿಟ್ಟಿದೆ. ಹೌದು ಹೌದು, ಅದೇ. ಪುರೋಹಿತ್ರೆ, ಮತ್ತೆ ಈಗೇನ್ ಮಾಡೋದು? ಪಂಚಾಂಗ ಇಲ್ಲದೆ ಮುಹೂರ್ತ ಇಡೋದು ಸ್ವಲ್ಪ ಕಷ್ಟನೇ. ನಾನೀಗ ಹೋಗಿ ಹೊಸ ಪಂಚಾಂಗ ತಗೊಂಡು ನಾಳೆ ಬರ್ತೀನಿ. ನಾನು ಹೋಗಿ ಬರ್ತೀನಿ. ನಾನು ಹೋಗಿ ಬರ್ತೀನಿ. ಪುರೋಹಿತ್ರೆ, ಮುಹೂರ್ತ ನೋಡಕ್ಕೆ ಬುಕ್ ಯಾಕೆ ಬೇಕು? ಒಂದ್ ನಿಮಿಷ ರೀ. ಇದು ತಗೊಳ್ಳಿ, ಆನ್ಲೈನ್ ಪಂಚಾಂಗ. ಹಿಡ್ಕೊಳ್ಳಿ. ಇದ್ರಲ್ಲಿ ನೋಡ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ಹೇಳಿ. ಆನ್ಲೈನ್ ಪಂಚಾಂಗ ಚೆನ್ನಾಗಿದ್ಯಪ್ಪ. ನಿಜನೇ, ನೋಡಿ ನೋಡಿ. ಮುಂದೆ ಬರುವಂತ 14ನೇ ತಾರೀಕು. ಪುರೋಹಿತ್ರೆ, ಒಂದ್ ನಿಮಿಷ ತೋರಿಸಿಲಿ. ಮುಂದಿನ 13ನೇ ತಾರೀಕು. ಪುರೋಹಿತ್ರೆ, ಅದಕ್ಕಿಂತ ಈ ಮುಹೂರ್ತ. ಇದು ಚೆನ್ನಾಗಿರೋ ತರ ಇದೆ ನೋಡಿ. ಹೌದು ಹೌದು. ಅಂದ್ರೆ 12ನೇ ತಾರೀಕು. ಅಂದ್ರೆ ಇವತ್ತೇ ರಾತ್ರಿ 9:45 ಅದ್ಭುತವಾದಂತ ಮುಹೂರ್ತ ಇದೆ. ಆಗ್ಲಿ. ರವೀಂದ್ರ ಅವರೇ, ನೀವೇನಂತೀರಾ? ಸರಿ ಪುರೋಹಿತ್ರೆ, ನೀವು ಮುಹೂರ್ತ ಇಡಿ. ಅಸ್ಮಿತಾ ಫೋನ್ ಮಾಡ್ತಾ ಇದ್ದಾಳೆ. ಹಲೋ, ಏನ್ ನಡೀತಿದೆ ಅತ್ತೆ?
ಶೋಭನಾಗೆ ಮುಹೂರ್ತ ಇಡ್ಸೋದಕ್ಕೆ ನಿಮ್ಮ ಅಂಕಲ್ಲು ಪುರೋಹಿತ್ರನ್ನ ಮನೆಗೆ ಕರ್ಸಿದಾರಮ್ಮ. ಶೋಭನಾನ? ಹಾ, ಅವ್ರಿಗೆ ಆ ಶೋಭನ ನಡಿಬಾರ್ದು ಅತ್ತೆ. ನಡಿಬಾರ್ದು ಅಂತಾನೆ ನಾನು ಕೂಡ ಪುರೋಹಿತ್ರ ಪಂಚಾಂಗನ ಕದ್ಬಿಟ್ಟಿದ್ದೀನಿ. ಪುರೋಹಿತರು ಕೂಡ ಪಂಚಾಂಗ ಇಲ್ಲ ಅಂತ ಪುರೋಹಿತರು ಮನೆಗೆ ಹೊರಟಿದ್ರು. ಶೌರ್ಯ ಆನ್ಲೈನಲ್ಲಿ ಪಂಚಾಂಗ ಇದೆ ಅಂತ ಅವ್ನು ಫೋನ್ ಕೊಟ್ಟ. ಆ ಪುರೋಹಿತರು ಇವತ್ತೋ ನಾಳೆನೋ ಶೋಭನಗ್ ಮುಹೂರ್ತ ಇಡೋ ಹಾಗಿದೆ. ಅತ್ತೆ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಶೋಭನ ನಿಲ್ಲೋ ಹಾಗೆ ಮಾಡ್ಬೇಕು. ಹೇಗಮ್ಮ? ಹೇಗ್ ನಿಲ್ಸೋದು? ಹೊಸ ದಂಪತಿ ಕೈಲಿ ಸತ್ಯನಾರಾಯಣ ವ್ರತ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದೀನಿ ಅಂತ ಹೇಳಿ. ಅಯ್ಯೋ, ಮೊದ್ಲು ಹೋಗಿ ಹೇಳಿ ಅತ್ತೆ. ಅಸ್ಮಿತಾ, ಅರ್ಥ ಆಯ್ತು. ನೀನ್ ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಪುರೋಹಿತ್ರೆ, ಮುಹೂರ್ತ ಯಾವಾಗ ಇಟ್ಟಿದ್ದೀರಾ? ಇವತ್ತೇ ರಾತ್ರಿ 9:45 ಅಂತ ಹೇಳಿದ್ದಾರೆ ಪುರೋಹಿತರು. ಅಯ್ಯೋ, ಇವತ್ ಹೇಗ್ರಿ? ಇವತ್ತಾದ್ರೆ ವ್ರತ ಹೇಗ್ ಮಾಡೋದು? ವ್ರತನ? ಯಾವ ವ್ರತನೇ? ಅಂದ್ರೆ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ಅವ್ರ ಕೈಯಲ್ಲಿ ಸತ್ಯನಾರಾಯಣ ವ್ರತ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ ರೀ. ಅಷ್ಟಕ್ಕೂ ಈ ವ್ರತನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ಹೋಗ್ಲಿ ಬಿಡಿ ಅಪ್ಪ. ಫಸ್ಟ್ ನೈಟ್ ಆದ್ಮೇಲೆ ವ್ರತ ಇಟ್ಕೊಂಡ್ರೆ ಏನಾಗಲ್ಲ, ಪರವಾಗಿಲ್ಲ ಬಿಡಿ. ಅಯ್ಯಯ್ಯೋ, ಅಪಚಾರನಪ್ಪ. ವ್ರತ ಆದ ನಂತರನೇ ಶೋಭನ ಇಟ್ಕೋಬೇಕು. ಅಪ್ಪ, ಏನ್ ನೋಡ್ತಾ ಇದ್ದೀರಾ ಪುರೋಹಿತ್ರೆ? ವ್ರತಕ್ಕೆ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಹಾಗೆ ಆಗ್ಲಮ್ಮ. ಅಮ್ಮ, ನಾಳೆ ಬೆಳಿಗ್ಗೆ 10:45 ಒಳ್ಳೆ ಮುಹೂರ್ತ ಇದೆಯಮ್ಮ. ಆ ಸಮಯಕ್ಕೆ ಸತ್ಯನಾರಾಯಣ ವ್ರತ ಮಾಡಿಸಿಮ್ಮ. ರವೀಂದ್ರ ಅವ್ರೆ, ಇನ್ನೇನಾದ್ರೂ ಆಗ್ಬೇಕಿದ್ರೆ ನನಗೆ ಹೇಳಿ ಕಳಿಸಿ. ಆಗ್ಲಿ ಪುರೋಹಿತ್ರೆ. ಇದನ್ನ ತಗೋಪ್ಪ, ನಾನು ಇನ್ನು ಹೋಗಿ ಬರ್ತೀನಿ. ಒಳ್ಳೇದು, ಹೋಗ್ಬನ್ನಿ. ಮಾವ, ಹೇಳಮ್ಮ. ವ್ರತಕ್ಕೆ ನಮ್ಮ ಅಪ್ಪ ಅಮ್ಮನೂ ಕೂಡ ಕರೆಸ್ತೀರಾ? ಮಾಮೂಲಿ ಆಗಿದ್ರೆ ಖಂಡಿತ ಕರ್ಸ್ತಿದ್ನಮ್ಮ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಬರ್ತಾರ? ಆ ಅವಕಾಶ ಇಲ್ಲ ಅಲ್ವಾ? ಮದ್ವೆ ಆದ್ಮೇಲೆ ಮೊದಲನೇ ಸಲ ಈ ವ್ರತ ಮಾಡ್ತಿರೋದು. ಅಮ್ಮ ಅಪ್ಪ ಕೂಡ ಇದ್ರೆ ಚೆನ್ನಾಗಿರತ್ತೆ ಅಲ್ವಾ? ಮಾವ, ಹೇಗಾದ್ರೂ ಮಾಡಿ ಅವ್ರನ್ನ ನೀವೇ ಕರಿಬೇಕು. ಇವಳ ಆಸೆ ನಮ್ಮ ನಿಕಟಕ್ಕೆ ಸಿಕ್ಕಿಸ್ತಾ ಇದೆಯಲ್ಲ.
ಸಾರಿ ಪ್ರಿಯಾಂಕಾ, ನಾನಿದನ್ನ ಬೇಕು ಅಂತ ಮಾಡಿಲ್ಲ. ಯಾಕೆ ಹೀಗ್ ಮಾಡ್ದೆ ನನಗೆ ಯಾಕೆ ಹೀಗ್ ಮೋಸ ಮಾಡ್ದೆ? ನನ್ನ ಜೀವನನೇ ಹಾಳಾಯ್ತು. ಪ್ರಿಯಾಂಕಾ, ಇದನ್ನೆಲ್ಲ ನಾನು ಬೇಕು ಅಂತ ಮಾಡಲಿಲ್ಲ. ಸಿಚುವೇಶನ್ ಹಾಗಿತ್ತಷ್ಟೇ, ತಪ್ಪು ತಿಳ್ಕೊಬೇಡ. ಹೊರಟೋಗು. ಪ್ರಿಯಾಂಕಾ ಪ್ಲೀಸ್ ಮಾತಾಡ್ಬೇಡ, ಹೊರಟೋಗು. ನಾನು ಹೇಳೋದನ್ನ ಕೇಳು. ಹೊರಡು. ಅದು ಹಾಗಲ್ಲ ಪ್ರಿಯಾಂಕಾ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಹೊರಡು. ಅರ್ಥ ಆಗ್ತಿಲ್ವಾ? ಏನಿದು ಕರಿ ಇರುವೆ ಥರ ಈ ಮನೆ ಸೇರ್ಕೊಂಡಿರೋ ನಮ್ಮ ಹತ್ರ ಯಾವುದೋ ಬಿಳಿ ಇರುವೆ ಬಂದಂಗಿದೆಯಲ್ಲ. ಪ್ರಿಯಾಂಕಾ ತರ ಕಾಣಿಸ್ತಿದ್ದಾಳೆ. ಕಾಣಿಸೋದಲ್ಲ, ಅವಳೇನೆ. ಪ್ರಿಯಾಂಕನಾ? Dee, da, dee, da, dee, da, dee, da, dee, da, dee, da, dee.